날이 너무 좋았어 그냥 모두 좋았어 널 만나서 모든 게 다 ಇಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕಾದ ಅನಿವಾರ್ಯತೆ ಅತ್ಯಂತ ಪ್ರಮುಖವಾಗಿದೆ. ನಮ್ಮ ಮನೆಗಳಲ್ಲಿಯೇ ಲಭ್ಯವಿರುವಂತಹ ಅನೇಕ ಔಷಧಿ ಗುಣಗಳುಳ್ಳ ಪದಾರ್ಥಗಳ ಬಗ್ಗೆ ನಾವು ಅರಿತುಕೊಳ್ಳಬೇಕಾಗಿದೆ. ಆಯುರ್ವೇದ ಮತ್ತು ನೈಸರ್ಗಿಕ ಪದಾರ್ಥಗಳಾದ ಶುಂಠಿ, ಅರಿಶಿಣ, ಜೇನುತುಪ್ಪ ಮತ್ತು ತುಳಸಿಯನ್ನು ಬಳಸಿ ಸಾಮಾನ್ಯ ಕಾಯಿಲೆಗಳನ್ನು ಗುಣಪಡಿಸುವ ಸುರಕ್ಷಿತ ಅಗ್ಗದ ವಿಧಾನಗಳಾಗಿವೆ. ಹಾಗಾದರೆ ಜಗತ್ತಿನ ಶಕ್ತಿಶಾಲಿ ಮನೆಮದ್ದುಗಳ ಬಗ್ಗೆ ಮಾಹಿತಿ ಮುಂದಿದೆ. ಕೆಮ್ಮು, ಕಫಕ್ಕೆ ಶುಂಠಿ, ಜೇನುತುಪ್ಪ, ಅಜೀರ್ಣಕ್ಕೆ ಜೀರಿಗೆ ನೀರು ಮತ್ತು ತಲೆನೋವಿಗೆ ಲವಂಗದ ಎಣ್ಣೆ, ಮಸಾಜ್ ಮುಂತಾದ ಪರಿಹಾರಗಳು ತಕ್ಷಣದ ಆರಾಮ ನೀಡುತ್ತವೆ. ಇವು ದೇಹದ ಕಲ್ಮಶಗಳನ್ನು ನಿವಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರಮುಖ ಮನೆಮದ್ದುಗಳು ಮತ್ತು ಅವುಗಳ ಉಪಯೋಗಗಳನ್ನು ನಾವು ನೀಡಿದ್ದೇವೆ. ಈ ಮನೆಮದ್ದುಗಳು ಸಾಮಾನ್ಯ ಕಾಯಿಲೆಗಳಿಗೆ ಪರಿಹಾರವಾಗಿದ್ದು, ದೀರ್ಘಕಾಲದ ಸಮಸ್ಯೆಗಳಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ಸಸ್ಯ, ಬೇರು, ಎಲೆಗಳಿಂದ ಔಷಧ ಪಂಚಭೂತ ತತ್ವಗಳ ಆಧಾರ ಸಹಿತ ವಾತ, ಪಿತ್ತ, ಕಫ ದೋಷಗಳ ಸರಿಪಡಿಸುತ್ತಾ ರೋಗ ತಡೆಗಟ್ಟುವ ಚಿಕಿತ್ಸೆಯ ತತ್ವ ಜೀವನ ಶೈಲಿ ಸರಿಪಡಿಸಿ ಗುಣಪಡಿಸಿ ಮಕ್ಕಳ ಸಮಸ್ಯೆ ಪ್ರೀತಿಯಿಂದ ಪರಿಹರಿಸಿ ಇಂದಿನ ಯಾಂತ್ರಿಕ ಜೀವನ ಶೈಲಿಗೆ ಸಹಕರಿಸಿ ಸರ್ವತೋಮುಖ ಅಭಿವೃದ್ಧಿಗೆ ಉಪಕಾರಿ. ನಮ್ಮ ದೇಹದೊಳಗಣ ಜಗತ್ತು ಅತ್ಯಂತ ಮುಖ್ಯ. ಅದೇ ನಮ್ಮನ್ನು ಎಲ್ಲ ಜಗತ್ತಿನೊಡನೆ ಒಗ್ಗೂಡಿಸಿ ಇಡೋದು. ದೇಹವೇ ದೇಗುಲ. ಮನೆಯಲ್ಲಿ ಮಣ್ಣಿನ ದೀಪ ಹಚ್ಚುವುದರಿಂದ ಪ್ರಯೋಜನಗಳಿವೆ. ಮಣ್ಣಿನ ದೀಪಕ್ಕೆ ಕರ್ಪೂರದ ಜೊತೆಗೆ ಸ್ವಲ್ಪ ನಿಂಬೆ ರಸ ಹಾಕಿ ಹಚ್ಚಿರಿ. ದೂರದ ಪ್ರಯಾಣದಲ್ಲಿ ವಾಂತಿ ಸಮಸ್ಯೆ ಇದೆ ಎಂದರೆ ಏಲಕ್ಕಿಯನ್ನು ಬಾಯಿಯಲ್ಲಿ ತೆಗೆದುಕೊಳ್ಳಿ, ರಸವನ್ನು ನುಂಗಿ. ಇದು ಕಡಿಮೆ ಮಾಡುತ್ತೆ. ಪ್ರಯಾಣದ ವೇಳೆ ವಾಂತಿ ತಪ್ಪಿಸಲು ಆದಷ್ಟು ಮುಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಿ. ಪ್ರಯಾಣದ ಸಮಯದಲ್ಲಿ ಶುಂಠಿ ಕಾಫಿ ಅಥವಾ ಶುಂಠಿಯ ಪದಾರ್ಥವನ್ನು ಹೊಂದಿರುವ ಏನಾದರೂ ಆಹಾರ ಸೇವನೆ ಮಾಡಿ. ಸಾಕಷ್ಟು ತಾಜಾ ಗಾಳಿಯನ್ನು ಪಡೆಯಿರಿ. ಇದರಿಂದ ವಾಕರಿಕೆಯನ್ನು ತಡೆಯಬಹುದು. ನಿಂಬೆಹಣ್ಣನ್ನು ಆಗಾಗ್ಗೆ ವಾಸನೆ ನೋಡಿ. ದೇಹದ ಆರೋಗ್ಯ ಎಲ್ಲ ಅಂಗಗಳ ಸಮತೋಲನದ ಫಲಿತಾಂಶ. ದೇಹವನ್ನು ಒಂದೊಂದು ಅಂಗವಾಗಿ ನೋಡಿದರೆ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಸಿಗಬಹುದು. ಆದರೆ ಶಾಶ್ವತ ಆರೋಗ್ಯಕ್ಕೆ ದೇಹವನ್ನು ಒಟ್ಟಾಗಿ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಏಕೆಂದರೆ ನಮ್ಮ ದೇಹದ ಎಲ್ಲ ಭಾಗಗಳು ಪರಸ್ಪರ ಸಂಪರ್ಕ ಹೊಂದಿವೆ. ಉದಾಹರಣೆಗೆ, ಪ್ರತಿರಕ್ಷಣಾ ವ್ಯವಸ್ಥೆಯು ಇಮ್ಯೂನ್ ಸಿಸ್ಟಮ್ ದೇಹದ ರಕ್ಷಣೆ, ಸರಿಯಾದ ಪೋಷಣೆ ಮತ್ತು ದೇಹದ ಉಷ್ಣತೆಯನ್ನು ನಿರ್ವಹಿಸುವುದು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಮುಖ್ಯವಾಗಿದೆ. ಮತ್ತು ಒಂದು ಭಾಗದಲ್ಲಿ ಸಮಸ್ಯೆ ಬಂದರೆ ಅದು ಇತರ ಭಾಗಗಳ ಮೇಲೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ಮಾನಸಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸಮತೋಲನಗೊಳಿಸಬೇಕು. ದೇಹದ ಸಮಗ್ರ ತಿಳುವಳಿಕೆಯ ಪ್ರಾಮುಖ್ಯತೆ. ಸಂಪೂರ್ಣ ಆರೋಗ್ಯ ಕೇವಲ ಕಾಯಿಲೆ ಇಲ್ಲದಿರುವುದೇ ಆರೋಗ್ಯವಲ್ಲ. ದೇಹದ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ರೋಗಗಳ ತಡೆಗಟ್ಟುವಿಕೆ. ಆರೋಗ್ಯಕರ ಜೀವನ ಶೈಲಿಯಿಂದ ರೋಗಗಳನ್ನು ತಡೆಯಬಹುದು. ಮಾನಸಿಕ ಮತ್ತು ದೈಹಿಕ ಸಂಪರ್ಕ ಒತ್ತಡವು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿ ದೈಹಿಕ ಆರೋಗ್ಯವು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಪೋಷಣೆ ಮತ್ತು ಜೀವನ ಶೈಲಿ. ಸರಿಯಾದ ಆಹಾರ ಮತ್ತು ವ್ಯಾಯಾಮವು ನಮ್ಮನ್ನು ಬಲಪಡಿಸುತ್ತವೆ. ಯಾಕೆ ಇದು ಮುಖ್ಯ? ಒಂದೇ ವ್ಯವಸ್ಥೆ. ನಮ್ಮ ದೇಹವು ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ. ಕರುಳಿನ ಆರೋಗ್ಯವು ಮೆದುಳಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ, ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದು ನೋವು ಅಥವಾ ಅಸ್ವಸ್ಥತೆಯ ಮೂಲ ಕಾರಣವನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ನೀವು ಮಾಡಬೇಕಾದದ್ದು ಆರೋಗ್ಯಕರ ಆಹಾರ, ಪ್ರತಿರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಸೇವಿಸಿ. ದೇಹದ ಉಷ್ಣತೆ ನಿರ್ವಹಣೆ. ದೇಹದ ಉಷ್ಣತೆ ಹೆಚ್ಚಾಗದಂತೆ ನೋಡಿಕೊಳ್ಳಿ. ದೈಹಿಕ ಚಟುವಟಿಕೆ. ನಿಯಮಿತ ವ್ಯಾಯಾಮ ಮಾಡಿ. ಮಾನಸಿಕ ಆರೋಗ್ಯ. ಧ್ಯಾನ ಮತ್ತು ವಿಶ್ರಾಂತಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಿ. ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಆರೋಗ್ಯಕರ ಮತ್ತು ಸದೃಢ ದೇಹವನ್ನು ಕಾಪಾಡಿಕೊಳ್ಳಲು ಆಯುರ್ವೇದವು ಹಲವಾರು ಸಲಹೆಗಳನ್ನು ನೀಡಿದೆ. ನಮ್ಮ ಪೂರ್ವಜರು ಈ ಸಲಹೆಗಳನ್ನು ಅನುಸರಿಸಿ ದೀರ್ಘಕಾಲ ಆರೋಗ್ಯವಂತರಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಇಂದಿನ ದಿನಗಳಲ್ಲಿ ನಾವು ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಕಾರಣದಿಂದಲೇ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಸಣ್ಣ ವಯಸ್ಸಿನಲ್ಲಿಯೇ ಪದೇ ಪದೇ ಕಾಯಿಲೆಗಳಿಗೆ ತುತ್ತಾಗುತ್ತಿರುತ್ತೇವೆ. ಹೀಗಿರುವಾಗ ನೀವು ಆರೋಗ್ಯವಾಗಿರಲು, ಫಿಟ್ ಆಗಿರಲು ಮತ್ತು ದೀರ್ಘಾಯುಷ್ಯವನ್ನು ಹೊಂದಲು ಬಯಸಿದರೆ ಬೆಳಗಿನ ದಿನಚರಿಯಲ್ಲಿ ಈ ಕೆಲವು ಆಯುರ್ವೇದ ನಿಯಮಗಳನ್ನು ಪಾಲಿಸಿ. ನಿಮ್ಮ ನಾಲಿಗೆಯನ್ನು ಸ್ವಚ್ಛಗೊಳಿಸಿ.
ಆಯುರ್ವೇದದ ಪ್ರಕಾರ ಬೆಳಿಗ್ಗೆ ಹಲ್ಲುಜ್ಜುವುದರ ಜೊತೆಗೆ ನಿಮ್ಮ ನಾಲಿಗೆಯನ್ನು ಸ್ವಚ್ಛಗೊಳಿಸುವುದು ಸಹ ಅತ್ಯಗತ್ಯ. ನಿಮ್ಮ ನಾಲಿಗೆಯನ್ನು ನಿಧಾನವಾಗಿ ಕೆರೆದುಕೊಳ್ಳಿ. ಇದು ನಿಮ್ಮ ಆಂತರಿಕ ಅಂಗಗಳನ್ನು ಉತ್ತೇಜಿಸುತ್ತದೆ, ನಿಮ್ಮ ಜೀರ್ಣ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಮತ್ತು ಸತ್ತ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ತಲೆಗೆ ಮಸಾಜ್ ಮಾಡಿ. ಆಯುರ್ವೇದದ ಪ್ರಕಾರ ಮುಂಜಾನೆ ಎದ್ದು ತಲೆ ಮಸಾಜ್ ಮಾಡುವುದು ಪ್ರಯೋಜನಕಾರಿಯಾಗಿದೆ. ಒತ್ತಡದ ಜೀವನದಲ್ಲಿ ಇದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಬೆಚ್ಚಗಿನ ಎಣ್ಣೆಯಿಂದ ತಲೆ ಮತ್ತು ದೇಹವನ್ನು ಮಸಾಜ್ ಮಾಡುವುದರಿಂದ ತಲೆನೋವು, ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಇದಲ್ಲದೆ ಈ ಎಣ್ಣೆ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ, ಸ್ನಾಯುಗಳು ಮತ್ತು ಕೀಲುಗಳು ಶಕ್ತಿ ಮತ್ತು ನಮ್ಯತೆಯನ್ನು ಹೆಚ್ಚಿಸುತ್ತದೆ. ವ್ಯಾಯಾಮ. ಆಯುರ್ವೇದದಲ್ಲಿ ವ್ಯಾಯಾಮಕ್ಕೂ ಪ್ರಾಮುಖ್ಯತೆ ನೀಡಲಾಗಿದೆ. ವಿಶೇಷವಾಗಿ ಪ್ರತಿದಿನ ಯೋಗ ಮಾಡುವುದರಿಂದ ಶಕ್ತಿ, ಆರೋಗ್ಯ ವೃದ್ಧಿಸುತ್ತದೆ ಮತ್ತು ಎಲ್ಲ ರೀತಿಯ ಸ್ನಾಯುಗಳು ಸಕ್ರಿಯಗೊಳ್ಳುತ್ತವೆ. ಆಯುರ್ವೇದದ ಪ್ರಕಾರ ಸೂರ್ಯ ನಮಸ್ಕಾರದೊಂದಿಗೆ ದಿನವನ್ನು ಪ್ರಾರಂಭಿಸುವುದು ತುಂಬಾ ಒಳ್ಳೆಯದು. ಇದನ್ನು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ನೀವು ದಿನವಿಡೀ ಚೈತನ್ಯಶೀಲರಾಗಿರುತ್ತೀರಿ. ಧ್ಯಾನ. ಬೆಳಿಗ್ಗೆ ಬೇಗನೆ ಎದ್ದು ಆಳವಾದ ಉಸಿರಾಟ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ಸಹ ಮುಖ್ಯ. ಇದು ನಿಮ್ಮ ಮನಸ್ಸು ಮತ್ತು ಭಾವನೆಗಳಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಮನಸ್ಸನ್ನು ಸಮತೋಲನಗೊಳಿಸಲು ಧ್ಯಾನ ಅತ್ಯಗತ್ಯ. ಪ್ರತಿಯೊಬ್ಬರೂ ಇದನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು. ಉಗುರು ಬೆಚ್ಚಗಿನ ನೀರು ಕುಡಿಯಿರಿ. ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ಸರಳ ಆದರೆ ಪರಿಣಾಮಕಾರಿ ಆಯುರ್ವೇದ ಪರಿಹಾರವಾಗಿದ್ದು, ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ದೇಹದಿಂದ ವಿಷವನ್ನು ಹೊರಹಾಕುತ್ತದೆ. ಈ ಪರಿಹಾರವು ಚಯಾಪಚಯ ಕ್ರಿಯೆಯನ್ನು ಸುಧಾರಿಸುತ್ತದೆ, ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಬೆಚ್ಚಗಿನ ನೀರು ಕುಡಿಯುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ಮತ್ತು ತ್ವಚೆಯ ನೈಸರ್ಗಿಕ ಹೊಳಪು ಹೆಚ್ಚುತ್ತದೆ. ಈ ಅಭ್ಯಾಸವು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ. ತಣ್ಣೀರಿನಿಂದ ಮುಖವನ್ನು ಸ್ವಚ್ಛಗೊಳಿಸಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ಮತ್ತು ಕಣ್ಣುಗಳನ್ನು ತಣ್ಣೀರಿನಿಂದ ತೊಳೆಯಿರಿ. ಇದು ಕಣ್ಣು ಮತ್ತು ತ್ವಚೆಯಲ್ಲಿ ಸಂಗ್ರಹವಾಗುವ ವಿಷವನ್ನು ತೊಡೆದುಹಾಕಲು ಮತ್ತು ಇಂದ್ರಿಯಗಳನ್ನು ರಿಫ್ರೆಶ್ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ದೃಷ್ಟಿ ಸುಧಾರಣೆ ಮತ್ತು ತ್ವಚೆಯ ಹೊಳಪನ್ನು ಹೆಚ್ಚಿಸಲು ಮುಖ ಹಾಗೂ ಕಣ್ಣನ್ನು ಗುಲಾಬಿ ನೀರು ಅಥವಾ ತ್ರಿಫಲ ನೀರಿನಿಂದ ಸ್ವಚ್ಛಗೊಳಿಸಲು ಆಯುರ್ವೇದ ಸಲಹೆ ನೀಡುತ್ತದೆ.